ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀವಿ. ಇವಾಗ ಚೌತಿ ಹಬ್ಬ ಎಲ್ಲ ಆಯಿತು. ಈಗ ನಾವು ಹೋಗ್ತಾ ಇರುವಂಥ ಜಾಗ ಇವತ್ತೇ ಭೀಮನಗುಡ್ಡ ಅಂತ. ಇದು ಶಿರ್ಸಿಂದ ಸುಮಾರು ಒಂದು 30-35 ಕಿಲೋಮೀಟರ್ ದೂರ ಇರ್ಬೋದು. ಅಲ್ಲಿ ಭೀಮನಗುಡ್ಡ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಜೊತೆಗೊಬ್ಬ ಪಾರ್ಟ್ನರ್ ಕರ್ಕೊಂಡ್ಬಂದಿದ್ದೀನಿ, ಇಲ್ಲೇ ಇದ್ದಾರೆ ನೋಡಿ ಪಾರ್ಟ್ನರ್. ನೆಕ್ಸ್ಟ್ ಗಾಡಿನ ಅಲ್ಲಿ ನಿಲ್ಲಿಸಿದ್ದೀವಿ. ಹೋಗೋಣ ಬನ್ನಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ನಿಮಗೆ ದಾರಿನೂ ತೋರಿಸ್ತೀನಿ. ಸ್ವಲ್ಪ ಹೋಗ್ತಾ ಏನಾಗುತ್ತೆ ಅಂತ ನೋಡೋಣ ದಾರಿಯಲ್ಲಿ. ಬನ್ನಿ ಹೋಗೋಣ. ನಾವಿವಾಗ ಶಿರ್ಸಿಲಿದ್ದೀವಿ, ಶಿರ್ಸಿಂದ ಹೊರಟಿದ್ದೀವಿ. ಇವಾಗ ಇನ್ನೊಂದು 35 ಕಿಲೋಮೀಟರ್ ಹೋದರೆ ಭೀಮನಗುಡ್ಡ ಬರುತ್ತೆ. ಹೋಗೋಣ ಬನ್ನಿ. ಭೀಮನಗುಡ್ಡ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಒಂದು 20 ಕಿಲೋಮೀಟರ್ ಇರ್ಬೋದು. ಇವಾಗ ಗಾಡಿ ಓಡಿಸ್ತಾ ಇದೆ ನೋಡ್ದೆ ನೋಡಿ, ಬೆಂಗಳೂರಿಗೆ ಗಾಡಿ ಓಡಿಸ್ತಾ ಇದ್ದಾರೆ. ಹಿಂಗೆ ಎದುರುಬೇಡ. ಭೀಮನಗುಡ್ಡ ಹೋಗೋವರೆಗೆ ರೋಡನ್ನು ಸ್ವಲ್ಪ ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ಒಂದು ಅದ್ಭುತವಾದಂಥ ಜಾಗ ತೋರಿಸ್ತಾ ಇದ್ದೀನಿ. ನನ್ನ ಎದುರುಗಡೆ ನಾನು ನೋಡ್ತಾ ಇರುವಂಥ ಜಾಗ ಭೀಮನಗುಡ್ಡ ಅಂತ. ಶಿರ್ಸಿಯಿಂದ ಸುಮಾರು ಒಂದು 35 ಕಿಲೋಮೀಟರ್ ಬಂದರೆ ಸಿದ್ದಾಪುರ ತಾಲೂಕಲ್ಲಿ ಈ ಭೀಮನಗುಡ್ಡ ಸಿಗುತ್ತೆ ನಿಮಗೆ. ಸುಮಾರು ಟಿಕೆಟ್ ಇಲ್ಲಿ ಪರ್ ಪರ್ಸನ್ 5 ರೂಪೀಸು, 2 ಜನಕ್ಕೆ ಸೇರಿ 10 ರೂಪಾಯಿ ತೊಗೊಂಡ್ರು. ಆಮೇಲೆ ಬೈಕ್ ಪಾರ್ಕಿಂಗ್ ಚಾರ್ಜಸ್ಸು 20 ರೂಪೀಸು. ಸೊ ಇಲ್ಲಿ ಬಂದರೆ ಯಾರೋ ಕಸ ಎಲ್ಲ ಹೊತ್ತಕ್ಕೆ ಹೋಗಬಾರ್ದು, ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೂ ತೋರಿಸ್ತೀನಿ ಈ ಜಾಗನ. ನೋಡಲಿಕ್ಕೆ ಫುಲ್ ಕ್ಯೂರಿಯಾಸಿಟಿ ಇದೆ ಅಂತ ನನಗೂ ಗೊತ್ತು. ತೋರಿಸ್ತೀನಿ ನೋಡಿ ಹಿಂದೆ. ನೀವು ನೋಡ್ತಾ ಇರುವಂಥ ಜಾಗನೇ ಭೀಮನಗುಡ್ಡ. ಎಷ್ಟು ದೂರ ನೋಡೋಕ್ಕಾಗತ್ತೋ ಅಷ್ಟು ದೂರನೂ ಕ್ಲಿಯರಾಗಿ ವಿಷನ್ ಇದೆ ಇಲ್ಲಿಂದ. ನೋಡಿ, ಇಲ್ಲಿಂದ ಒಂದು ಸುಮಾರು ಎಷ್ಟು ದೂರ ಕಾಣಿಸುತ್ತೇನೋ ಗೊತ್ತಿಲ್ಲ, ಬಟ್ ತುಂಬ ದೂರದವರೆಗೆ ಕ್ಲೀನಾಗಿ ಎಲ್ಲ ಸುತ್ತು 4 ಕಡೆ ನಿಮಗೆ ಹೈಯೆಸ್ಟ್ ಪಾಯಿಂಟ್ ಅಂದರೆ ಇದೇ ಇರಬೇಕು ಭೀಮನಗುಡ್ಡ. ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ನೀವು ಲದಾಖು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನೋಡೋದಕ್ಕಿಂತ ಶಿರ್ಸಿಲಿದ್ದವರಿಗೆಲ್ಲ ಡ್ರೀಮ್ ಇರುತ್ತೆ ಎಲ್ರಿಗೂ, ಇಲ್ಲಿ ದೂರ ಹೋಗ್ಬೇಕಂತ. ಬಟ್ ಇಲ್ಲೇ ನೀವು ಎಂಜಾಯ್ ಮಾಡ್ಬೋದು. ಸಿದ್ದಾಪುರದಲ್ಲಿರುವಂಥ ಈ ಭೀಮನಗುಡ್ಡಕ್ಕೆ ಬಂದು ಮೇಲ್ಗಡೆ ಹೋಗಿ ಆ ವ್ಯೂ ಪಾಯಿಂಟಿಂದನೂ ನಿಮಗೆ ಲೊಕೇಶನ್ನ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಕೆಳಗಡೆ ಮನೆ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಈ ರೋಡಲ್ಲಿ ಇಲ್ಲಿಂದ ಸ್ವಲ್ಪ ವಾಕಿಂಗ್ ಆಗುತ್ತೆ. ಒಂದು 200-300 ಮೀಟ್ರ್ವರೆಗೆ ನಡ್ಕೊಂಡು ಹೋಗಬೇಕು. ಫುಲ್ ಕಾಡ್ದಾರಿ. ಬನ್ನಿ ನಡ್ಕೊಂಡು ಹೋಗೋಣ. ಬನ್ನಿ, ಸುಮಾರು ಸ್ವಲ್ಪ ಮೇಲೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಹೋಗೋದಿದೆ, ಹೋಗ್ತಾ ಇದ್ದೀವಿ. ಈಗ ಮುಂದ್ಗಡೆ ಸ್ವಲ್ಪ ದೂರ ಹೋಗಿದ್ದು ಬರ್ತದೆ ಪಾಯಿಂಟು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಯಾವ ಥರ ತುಂಬ ಅಂದರೆ ತುಂಬಾ ಮೂಡಾಗಿದೆ. ಮಳೆ ಬರೋ ಎಲ್ಲ ಚಾನ್ಸಸ್ಸು ಇದೆ. ಮಳೆ ಬಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಶಿರ್ಸಿಯಿಂದ ಎಲ್ಲೆಲ್ಲೂ ಹೋಗ್ತೀರಾ ವಿಸಿಟ್ ಮಾಡಲಿಕ್ಕೆ, ತುಂಬ ಚೆನ್ನಾಗಿರೋ ಪ್ಲೇಸಸನ್ನು ಹುಡ್ಕೊಂಡು ಇಲ್ಲೇ ಇದೆ. ಒಂದು 30 ಕಿಲೋಮೀಟರ್ ದೂರ ಬಂದರೆ ಒಂದು ಸೂಪರ್ ಆಗಿರೋ ಪ್ಲೇಸ್ ಇದೆ. ನಮ್ಮ ಹಿಂದ್ಗಡೆ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ಲ, ಇದು ಎಕ್ದಮ್ ಟಾಪ್ ಕ್ಲಾಸ್ ಪ್ಲೇಸು. ಶಿರ್ಸಿಯವರಿಗಂತೂ ದೂರ ಹೋಗ್ಬೇಕಂತಲೇ ಇಲ್ಲ. ಈ ಥರದ್ದು ಚಿಕ್ಕಮಗಳೂರು ಸೈಡೆಲ್ಲ ಹೋಗ್ತಾರೆ, ಹೋಗ್ಬಿಡಿ ಅಂತಲ್ಲ,
ಬಟ್ ಇಲ್ಲೂ ಒಂದು ಪ್ಲೇಸ್ ಇದೆ ಈ ಥರದ್ದು. ಇದು ಭೀಮನಗುಡ್ಡ ಅಂತ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲೊಂದು ವಾಟರ್ಫಾಲ್ ಇದೆ, ದೂರದಲ್ಲಿ ಕಾಣಿಸುತ್ತೆ ಅಷ್ಟೇ ಬರೀ ಕಣ್ಣಿಗೆ. ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟೊಂದೇನು ಕ್ಲಿಯರಾಗಿ ಕಾಣಿಸಲ್ಲ. ಕೆಳಗಡೆ ನದಿ ಇದೆ, ಒಂದು ನದಿ ಪಕ್ಕದಲ್ಲೆಲ್ಲ ಗದ್ದೆ ತೋಟ ಎಲ್ಲ ಇದೆ, ಅಡಿಕೆ ತೋಟ ಎಲ್ಲ. ಅದೊಂದು ಅಷ್ಟೊಂದೇನು ಕ್ಲಿಯರಾಗಿ ಕಾಣಿಸಲ್ಲ. ಬಟ್ ನದಿ ಅಂತೂ ಈ ಎರಡೂ ಬೆಟ್ಟಗಳ ನಡುವೆ ಈ ನದಿ ಇರೋದು ಸೂಪರಾಗಿ ಕಾಣಿಸುತ್ತೆ. ಮತ್ತು ಏನಂತಂದರೆ ಸುತ್ತ ಇರೋ ಗುಡ್ಡದಲ್ಲೆಲ್ಲ ಎಲ್ಲ ಕಡೆ ಮೋಡದ್ದು ನೆರಳು, ಆ ಊರ ಮೇಲೆ ಮಾತ್ರ ಬಿಸಿಲು ಬೀಳ್ತಾ ಇರೋದು. ಎಕ್ದಮ್ ಟಾಪ್ ಕಾಣಿಸುತ್ತೆ ನೋಡಿ. ಹಿಂದೆಗಡೆ ಫಾಗ್ ಹೋಗೋದೆಲ್ಲ ಸ್ಟಾರ್ಟ್ ಆಗಿದೆ. ಫಾಗ್ ಎಲ್ಲ ಗಾಳಿ ಬೀಸಿದ ತಕ್ಷಣ ಫಾಗ್ ಬರುತ್ತೆ ಇಲ್ಲಿ. ತುಂಬ ಅಂದರೆ ತುಂಬಾ ಅದ್ಭುತವಾದಂಥ ಜಾಗ. ನೋಡಿದರೆ ನಿಮಗೆ ತುಂಬಾ ಖುಷಿ ಆಗುತ್ತೆ, ಪೀಸ್ಫುಲ್ ಆಗಿರುತ್ತೆ ಮೈಂಡು. ಬನ್ನಿ, ಅಲ್ಲೂ ಕಾಣಿಸ್ತಾ ಇದೆ ಫಾಗ್ ಬರ್ತಾ ಇದೆ, ಮೇಲ್ಗಡೆ ಬರ್ತಾಯಿದೆ ನೋಡಿ, ಬರ್ತಾಯಿದೆ. ಬಂತು ಬಿಡುತ್ತೆ ಇದೇ ಥರ ಫಾಗಲ್ಲಿ. ಅವಾಗ ಕೆಳಗಡೆ ಎಲ್ಲ ಏನು ಕಾಣಿಸೋದೇ ಇಲ್ಲ. ನೋಡೋಕೆ ಮಾತ್ರ ತುಂಬಾ ಸೂಪರಾಗಿ ಕಾಣುತ್ತೆ ನೋಡಿ. ಫಾಗ್ ಮೇಲೆ ಬಂತು, ನೋಡಿದ್ರ ಫ್ರೆಂಡ್ಸ್. ಪ್ಲೇಸು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು ಭೀಮನಗುಡ್ಡ. ಇಲ್ಲಿ ಬರಲಿಕ್ಕೆ ಇನ್ನು ಜಾಸ್ತಿ ಟ್ರಾವೆಲ್ ಮಾಡ್ಬೇಕಂತನೂ ಇಲ್ಲ. ಜಸ್ಟ್ ಶಿರ್ಸಿನ ಒಂದು 30 ಕಿಲೋಮೀಟರ್ಸು ಬೈಕ್ ಓಡಿಸ್ಕೊಂಬಂದ್ರೆ ಆಯಿತು. ಇಲ್ಲ 4 ವೀಲ್ ಇದ್ದರೆ 4 ವೀಲು ತೊಗೊಂಬರ್ಬೋದು. ಚಾರ್ಜಸ್ ಮಾತ್ರ ಈ ಬಸ್ಸು TT ಎಲ್ಲ ಬರುತ್ತಲ್ಲ, ದೊಡ್ಡ ಟ್ರಾವೆಲ್ ಏಜೆನ್ಸೀಸ್ ಗಾಡೀಸು, ಅದಕ್ಕೆಲ್ಲ 50 ರುಪೀಸು. ಕಾರು ನಿಮ್ಮದು ಓನ್ ವೆಹಿಕಲ್ಸ್ ಏನಾದ್ರು 4 ವೀಲರ್ ತೊಗೊಂಬರೋದಿದ್ರೆ 40 ರುಪೀಸ್ ಟಿಕೆಟು. ಆಮೇಲೆ ಬೈಕಿಗೆ ಏನಾದರೂ ಇದ್ದರೆ 20 ರುಪೀಸ್ ಬೈಕಿಗೆ. ಮತ್ತು ಎಷ್ಟು ಜನ ಬರ್ತೀರಂತ ಅದ್ರ ಮೇಲೆ ಚಾರ್ಜಸ್ಸು 5 ರುಪೀಸ್ ಪರ್ ಪರ್ಸನ್ ಅಂತ. ನೋಡಿ, ಬಂದರೆ ಒಂದು ಒಳ್ಳೆ ವಿಸಿಟು. ಸಂಡೇ ಬಂದರೆ ಬೆಳಗ್ಗೆ ಬಂದರೂ ಸಂಜೆವರೆಗೆ ಇದ್ದು ಹೋಗ್ಬೋದು. ಅದಕ್ಕೇನು ಚಾರ್ಜಸ್ ಎಲ್ಲ ಇಲ್ಲ. ಇಷ್ಟೇ ಹೊತ್ತಿರಬೇಕು, ಇಷ್ಟೇ ಟೈಮಿಂಗ್ ಅಂತ ಏನಿಲ್ಲ. ಬಂದರೆ ಚೆನ್ನಾಗಿರೋ ಪ್ಲೇಸು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಇದು ವ್ಯೂ ಪಾಯಿಂಟು. ಇಲ್ಲಿ ನಿಂತ್ಕೊಂಡು ನೀವು ಫೋಟೋ ಶೂಟ್ ಮಾಡ್ಕೊಬೋದು. ಆರಾಮಾಗಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಆರಾಮಾಗಿ ಇಲ್ಲಿಂದ ಈ ಫುಲ್ಲು 4 ಕಡೆ ವ್ಯೂ ನೋಡ್ತಾ ಎಂಜಾಯ್ ಮಾಡಿಕೊಂಡು ಸಂಡೇನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಶಿರ್ಸಿಂದ ಬಂದವರಿಗೆ ತುಂಬ ಅಂದರೆ ತುಂಬಾ ಒಳ್ಳೆ ಟೈಮ್ ಇರುತ್ತೆ. ಆರಾಮಾಗಿ ಪೀಸ್ಫುಲ್ ಆಗಿರುತ್ತೆ. ಸಂಡೇ ಎಂಜಾಯ್ಮೆಂಟಿಗೆ ಹೇಳಿ ಮಾಡಿಸಿದಂತಹ ಬೆಸ್ಟ್ ಪ್ಲೇಸ್ ನಿಯರೆಸ್ಟ್ ಶಿರ್ಸಿ ನಿಯರು. ಈಗ ಹಿಂದೆಗಡೆ ನೋಡ್ತಿದ್ರೆ ತುಂಬ ಅದ್ಭುತವಾದಂಥ ಫಾಗ್ ಬರಲ್ಲ ಅಂತ ಇಷ್ಟೊತ್ತು ವೇಟ್ ಮಾಡಿದ್ವಿ. ಈಗ ಬಂದೇ ಬಿಡ್ತು. ಚಿಕ್ಕದೊಂದು ಮಳೆ ಬಿದ್ದೋಯ್ತಲ್ಲ, ಅದಕ್ಕೆ ಫಾಗ್ ಫುಲ್ ಕವರ್ ಆಯಿತು. ಅಲ್ಲಿ ಅಂತ ನಾವು ಬಂದಿರೋ ದಾರಿ ಅಂತೂ ಫುಲ್ ಕವರು ಕಾಣಿಸ್ತಿದ್ದಲ್ಲ ನಿಮಗೆ. ಅದ್ಭುತವಾದಂಥ ಜಾಗ. ನೀವು ಬಂದರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿ ದೂರ ಮಡಿಕೇರಿ ಅಲ್ಲಿ ಇಲ್ಲೆಲ್ಲ ಹೋಗ್ಬೇಕಂತೆಲ್ಲ, ಚಿಕ್ಕಮಗಳೂರಿಗೆಲ್ಲ ಹೋಗ್ತೀರಾ ಸುಮ್ಮನೆ. ಅದಕ್ಕಿಂತ ಇಲ್ಲಿ ಬಂದು ಈ ಪ್ಲೇಸನ್ನು ಎಂಜಾಯ್ ಮಾಡಿ ಹೋಗ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವೀಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಇಷ್ಟೊತ್ತನಕ ನೀವು ನೋಡಿದ್ದೇ ಬೇರೆ, ಇವಾಗ ನಾನು ಹಿಂದೆ ನೋಡ್ತಾ ಇರೋದೇ ಬೇರೆ. ವೀಡಿಯೋನ ಕ್ಲೋಸ್ ಮಾಡಾಯಿತು, ಆದ್ರೂ ಇದು ಲಾಸ್ಟ್ ಒಂದು ಶಾರ್ಟು ನೋಡಿಬಿಡಿ. ಎಲ್ಲ ಫಾಗ್ ಬರ್ತಾಯಿದೆ ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಫುಲ್ ಏನೂ ಕಾಣಿಸ್ತಾ ಇಲ್ಲ. ಅವಾಗ ಅಷ್ಟೊಂದು ಕ್ಲಿಯರಾಗಿ ಎಲ್ಲ ಕಾಣಿಸ್ತೈತೆ ಇಲ್ಲಿ. ಬಟ್ ಇವಾಗಂತೂ ಏನೂ ಇಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ಇಷ್ಟೊತ್ತನಕ ನೀವು ವಿಡಿಯೋ ನೋಡಿದ್ರೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟೊತ್ತನಕ ನೋಡಿದ ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಹೋಗ್ತಾ ಇದ್ದೀವಿ ಮತ್ತೊಂದು ಪ್ಲೇಸಿಗೆ. ಬಟ್ ಈ ವಿಡಿಯೋ 1 ವಾರ ಲೇಟಾಗಿ ಬರುತ್ತೆ. ಯಾವ ಪ್ಲೇಸು ಅಂತ ಇವಾಗಲೇ ಹೇಳಲ್ಲ ನಾನು. ಅಲ್ಲಿ ಹೋಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವೀಕ್ವರೆಗೆ ನೀವು ವೇಟ್ ಮಾಡಬೇಕು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಟಾಟಾ ಟಾಟಾ ಟಾಟಾ, ಎಲ್ರಿಗೂ ಟೇಕ್ ಕೇರ್.